ಮೈಸೂರಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ಹಾವಳಿ ಮತ್ತೆ ಮಿತಿ ಮೀರಿದೆ. 1280 ರೂಪಾಯಿ ಕಂತು ಕಟ್ಟಿಲ್ಲ, 4 ದಿನ ಲೇಟ್ ಆಯಿತು ಅನ್ನೋ ಕಾರಣಕ್ಕೆ ಮೈಸೂರಿಂದ ಮಂಡ್ಯಗೆ ಸಂಬಂಧಿಕರ ಮನೆಗೆ ಹುಡ್ಕೊಂಡೋಗಿ 7 ವರ್ಷದ ಹೆಣ್ಣು ಮಗುನ ತಲೆ ಮೇಲೆ ಹೊಡೆದು ಕರ್ಕೊಂಡು ಹೋಗಿದ್ದಾರೆ. ನಿಮ್ಮ ಅಪ್ಪ ಅಮ್ಮ ಎಲ್ಲಿ ತೋರಿಸು ಅಂತ. ಅದರ ಬಗ್ಗೆ ಖುದ್ದು ಆ ಬಾಲಕಿ ಮಾತಾಡಿದಾಳೆ, ಏನು ಹೇಳಿದಾಳೆ ನೋಡೋಣ. ಅವ್ರು ಕರೆದ ತಕ್ಷಣ ನೀವು ಹೊಂಟೋದಾ? ಕೈ ಹಿಡ್ಕೊಳಕ್ಕೆ ಹೋದ್ರಾ? ನೀನು ಕಿರಿಸ್ಲಿಲ್ವಾ? ತಲೆ ಹೊಡೆದ್ರಾ? ಜೊತೆಗೆ ಯಾರಿದ್ರು ಮನೇಲಿ? ಅಣ್ಣ ಮತ್ತೆ ಬೇರೆ ಏನಾದ್ರು ಮಾಡಿದ್ರೆ ನಿನಗೆ ಹಿಂಸೆ ಮಾಡಿ ಕರ್ಕೊ ಹೋದ್ರು. ಏನು ಅವ್ರು ಕರೆದ ತಕ್ಷಣ ನೀವು ಹೊಂಟೋದಾ? ಕೈ ಹಿಡ್ಕೊಳಕ್ಕೆ ಹೋದ್ರಾ? ನೀನು ಕಿರಿಸ್ಲಿಲ್ವಾ? ತಲೆ ಹೊಡೆದ್ರಾ? ಜೊತೆಗೆ ಯಾರಿದ್ರು ಮನೇಲಿ? ಅಣ್ಣ ಮತ್ತೆ ಬೇರೆ ಏನಾದ್ರು ಮಾಡಿದ್ರೆ ನಿನಗೆ ಹಿಂಸೆ ಮಾಡಿ ಕರ್ಕೊ ಹೋದ್ರು. ಏನು ಅವ್ರು ನೋಡಿ, ಆ ಮಗು ಹೇಳ್ತಾ ಇದೆ ಹಿಂಸೆ ಮಾಡಿ ಕರ್ಕೊಂಡೋದ್ರು ನನ್ನ ಅಂತ. ಈ ಮಗುಗೆ ಏನ್ರಿ ಗೊತ್ತು ಇವ್ರ ಅಪ್ಪ ಅಮ್ಮ ಎಲ್ಲಿ ಸಾಲ ತಗೊಂಡಿದ್ದಾರೆ, ಅದು ವಾಪಸ್ ಕಟ್ಟಿದ್ರಾ ಕಟ್ಟಿಲ್ವಾ? ಇದು ಸಾಲ ವಸೂಲಿ ಮಾಡೋ ರೀತಿನ? 7 ವರ್ಷದ ಮಗುನ ಕರ್ಕೊಂಡು ಅಂದರೆ ಏನು, ಈಗ ಸಾಲ ಕಟ್ಟಿಲ್ಲ ಅಂದರೆ ಬೈಕ್ ಎತ್ಕೊಂಡು ಹೋಗ್ತಾರೆ ಅಥವಾ ಮನೆಗೆ ಬೀಗ ಹಾಕ್ತಾರೆ, ಇದೆಲ್ಲ ನೋಡಿದ್ವಿ. ಮಗುನೇನು ಅಡ ಇಟ್ಕೊಳಕ್ಕೆ ಕರ್ಕೊಂಡು ಹೋಗಿದ್ದ? ಹಂಗಿದ್ರೆ 7 ವರ್ಷದ ಮಗು ಏನು ಮಾಡಿತ್ತು? ನಿಮ್ದು ಯಾವ ಮೈಕ್ರೋ ಫೈನಾನ್ಸ್ ಕಂಪ್ನಿ, ನೀವೆಂಥ ಸಿಬ್ಬಂದಿ, ಅದಕ್ಕೇನೂ ಗೊತ್ತಿಲ್ಲ. ಅಪ್ಪ ಅಮ್ಮ ಸ್ಕೂಲು ಮುಗೀತು, ಆ ಮಗು ಪ್ರಪಂಚ. ಮಗು ಮನಸ್ಸಿಗೆ ಅಷ್ಟು ಆಘಾತ ಆಗಿರುತ್ತೆ, ಯಾರು ಜವಾಬ್ದಾರಿ ಅದಕ್ಕೆ? 1280 ರೂಪಾಯಿ ಮುಖದ ಮೇಲೆ ಬಿಸಾಕಿದ್ದಾರೆ. ಈಗ ಕಟ್ಟಾಗಿದೆ ಆ ಕಂತು, 4 ದಿನ ಲೇಟ್ ಆಗಿದ್ದು ಅಷ್ಟೇ. ಆಗಿದ್ದೆಲ್ಲನೂ ಸರಿಪಡಿಸೋಕ್ಕಾಗತ್ತಾ? ನೋಡಿ, ಈ ಫೋಟೋದಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇವನು ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ. ಇಂಥದ್ದು ಒಂದು ಕೆಲಸ ಮಾಡ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡು ತನ್ನ ಕುಟುಂಬ ನಡೆಸಬೇಕಾ ಅಂತ ಅವನಿಗೆ ಅನ್ನಿಸ್ಬೇಕು. ತಾನು ಏನು ಮಾಡಿದ್ದೀನಿ ಅನ್ನೋದ್ರ ಆಳ ಆತನಿಗೆ ಗೊತ್ತಿದೆಯೋ ಗೊತ್ತಿಲ್ವೋ? ತಿಂಗಳಿಗೊಂದ್ಸತಿ ಸಂಬಳ ಬರಬೇಕು ಅಂತ ಏನು ಬೇಕಾದರೂ ಮಾಡ್ತೀನಿ ಅಂತ ಯೋಚನೆ ಮಾಡಿದ್ರೆ ಅಂಥವ್ರು ಮಾತ್ರ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಆಗ್ಬೋದೇನೋ ಅನಿಸುತ್ತೆ. ಎಲ್ಲರಿಗೂ ಅಲ್ಲ. ಈ ಥರ ನೀಚ ಕೃತ್ಯ ಎಸಗೋ ಕೆಲವ್ರಿಗೆ ಅದು ಅಪ್ಲಿಕಬಲ್ ಆಗುತ್ತೆ. 7 ವರ್ಷದ ಹೆಣ್ಣು ಮಗುನ ಮನೆಯಿಂದ ತಲೆ ಮೇಲೆ ಹೊಡೆದು ಆತ ಹಿಂಸೆ ಕೊಟ್ಟು ಕರ್ಕೊಂಡು ಹೋಗ್ತಾನೆ, ಅಪ್ಪ ಅಮ್ಮನ ತೋರಿಸು ಬಾ ಅಂತ ಹೇಳಿ. ಅಂದರೆ ಹೇಳೋರು ಕೇಳೋರು ಯಾರೂ ಇಲ್ಲ, ಲಂಗು ಲಗಾಮೆ ಇಲ್ಲ ಅಂತ ಅರ್ಥ. ಅಲ್ಲಿಗೆ ಯಾರು ಇದನ್ನು ಪ್ರಶ್ನೆ ಮಾಡಬೇಕು? ಸರ್ಕಾರದಲ್ಲಿ ಇದಕ್ಕೆ ಕಾನೂನಿದೆ. ಪೋಷಕರು ಸುಮ್ಮನಾದರೆ ಅಥವಾ ಯಾರೇ ಆಗಲಿ ಈ ಥರ ಕಿರುಕುಳದಲ್ಲಿ ಸಿಕ್ಕಾಕೊಂಡವರು ದುಡ್ಡು ತಗೊಂಡ್ಬಿಟ್ಟಿದ್ದೀನಿ ಕಟ್ಟಿಲ್ಲ, ಹೌದು ಅದು ತಪ್ಪು, ಸರಿಯಲ್ಲ, ಹಾಗಂತ ಇಷ್ಟನ್ನೆಲ್ಲ ಸಹಿಸ್ಕೊಳ್ಬೇಕು ಅನ್ನೋದೆಲ್ಲೂ ಇಲ್ಲ. ದುಡ್ಡು ಕಟ್ಟಿಲ್ಲ ಅನ್ನೋ ಒಂದು ಕಾರಣಕ್ಕೆ ಮನೆಗೆ ನುಗ್ಬೋದು, ಮನೆಯವ್ರ ಮೇಲೆ ಕೈ ಇಡ್ಬೋದು. ಕಿಡ್ನ್ಯಾಪ್ ಮಾಡಿದವ್ರಂಗೆ ಅಪ್ಪ ಅಮ್ಮ ಇಲ್ದಾಗಲೂ ಬಂದು ಮಕ್ಕಳನ್ನ ಅಥವಾ ಇನ್ಯಾರನ್ನೋ ಕರ್ಕೊಂಡು ಹೋಗ್ಬೋದು. ಇದೆಲ್ಲ ನಡೆಯಲ್ಲ. ಇದಕ್ಕೆಲ್ಲ ಅವಕಾಶ ಇರಬಾರ್ದು ಅಂತಲೇ ರಾಜ್ಯ ಸರ್ಕಾರದಿಂದ ಇದಕ್ಕೆ ಕಾನೂನು ಬಂದಿರೋದು. ಆದರೆ ಎಷ್ಟು ಜನ ಅದನ್ನು ಬಳಸ್ಕೋತಿದ್ದಾರೆ ಸರಿಯಾಗಿ? ಮೈಕ್ರೋ ಫೈನಾನ್ಸಿಂದ ದುಡ್ಡು ತಗೊಂಡ್ಬಿಡಿ, ಅದಾದಮೇಲೆ ದುಡ್ಡು ವಾಪಸ್ ಕಟ್ಟದೆ ಅವ್ರು ಕಿರುಕುಳ ಕೊಡಕ್ಕೆ ಬಂದಾಗ ಕಂಪ್ಲೇಂಟ್ ಕೊಡಿ ಅನ್ನೋದಲ್ಲ ಅದರ ಅರ್ಥ. ಅದು ಈ ಹಂತಕ್ಕೆ ಹೋದಾಗ ಅದನ್ನು ಸಹಿಸ್ಕೊಳ್ಬಾರ್ದು ಅನ್ನೋದು, ಅಂಥವ್ರ ರಕ್ಷಣೆಗೆ ಅಂತ ಇರೋದು ಈಗ ಜಾರಿಗೆ ತಂದಿರೋ ಕಾನೂನು. ಎಷ್ಟು ಪ್ರಕರಣಗಳಾಯಿತು ಕರ್ನಾಟಕದಲ್ಲಿ? ಇಡೀ ರಾಜ್ಯದಲ್ಲಿ ಸಾಕಷ್ಟು ಪ್ರಕರಣಗಳು ರಾಜ್ಯ ಸರ್ಕಾರಕ್ಕೆ ಗಮನಕ್ಕೆ ಬಂದ ಮೇಲೆ ಎಷ್ಟೋ ಜನ ಮನೆಗಳಿಗೆ ಬೀಗ ಹಾಕೊಂಡು ಊರು ಖಾಲಿ ಮಾಡ್ಕೊಂಡು ಹೋದವರು, ನೇಣು ಹಾಕೊಂಡವ್ರು ಎಷ್ಟೋ ಜನ ಇದ್ರು. ಅದೆಲ್ಲ ಗಮನಕ್ಕೆ ತಗೊಂಡು ತಂದಂಥ ಕಾನೂನು ಯಾರು ಉಪಯೋಗಕ್ಕೆ ಬರ್ತಾ ಇದೆ ಅಂತ ಅರ್ಥ ಆಗ್ತಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.